ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಯಾಕಂದರೆ ಟೈಮ್ ಸಿಕ್ಕಿರಲಿಲ್ಲ. ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಮಾಡ್ತಾಯಿದ್ದೆ. ಸೊ ಇವತ್ತು ಹಾಲಿಡೇ ಇದೆ, ನ್ಯೂ ಇಯರ್ ಇದಕ್ಕೆ ಹಾಲಿಡೇ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ವರ್ಕ್ ಮಾಡೋದು ಅಮೆಝಾನ್ ವೇರ್ ಹೌಸ್. ಸೊ ಪಾರ್ಟ್ ಟೈಮ್ ಜಾಬ್. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ. ಸೊ ಅದೇ ಎಲ್ಲರೂ ಅಡುಗೆ ಎಲ್ಲ ಸ್ವಲ್ಪ ಮಾಡಿಕೊಂಡು ಆಮೇಲೆ ಲಂಚ್ ಮಾಡೋಣ ಒಟ್ಟಿಗೆ ಅಂತ ಪ್ಲ್ಯಾನ್ ಇದೆ. ಅದಾದಮೇಲೆ 4:30 ಮಧ್ಯಾಹ್ನ 5 ವರ್ಕ್ ನಡೆಯುತ್ತೆ ಇಲ್ಲಿ. ಸೊ 5 ವರ್ಕ್ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಲಂಡನ್ ಐ ಹತ್ರ ಇದೆ. ಸೊ ನೀವು ನಮ್ಮ ಜೊತೆ ವ್ಲಾಗ್ ನೋಡಿ ಎಂಜಾಯ್ ಮಾಡಿ. ಲಂಡನ್ ಅಲ್ಲಿ ನ್ಯೂ ಇಯರ್ ಏನು ಸೆಲೆಬ್ರೇಟ್ ಮಾಡ್ತಾರೆ ಅಂತ. ತುಂಬ ದಿನ ಆದಮೇಲೆ ಯೂನಿವರ್ಸಿಟಿ ಹತ್ರ ಬಂದಿದ್ದೀನಿ. ತುಂಬ ದಿನ ಅಂದರೆ ಐ ಥಿಂಕ್ 2 ವೀಕ್ಸ್ ಆದಮೇಲೆ. ಸೊ ಈ ಥರ ಇದೆ ನೋಡಿ ನಮ್ಮ ಕಾಲೇಜ್. ಹಾಲಿಡೇಸಲ್ಲಿ ವೆಕೇಷನಲ್ಲಿ ಈ ಥರ ಕಾಣಿಸುತ್ತೆ, ಫುಲ್ ಖಾಲಿ. ಈ ಟೈಮಲ್ಲಿ ಎಲ್ಲರೂ ಸ್ಟೂಡೆಂಟ್ಸ್ ಊರಿಗೆ ಹೋಗಿರ್ತಾರೆ ವೆಕೇಷನ್ ಸ್ಪೆಂಡ್ ಮಾಡೋಕ್ಕೆ. ಆ್ಯಂಡ್ ಅರ್ಧ ಜನ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿರ್ತಾರೆ. ಸೊ ಫುಲ್ ಖಾಲಿ ಇದೆ ಇಲ್ಲಿ. ನಮ್ಮ ಫ್ರೆಂಡ್ ಜೀವಿತಾ ಅವ್ರದ್ದು ಬರ್ತ್ಡೇ ಇತ್ತು ನವಂಬರಲ್ಲಿ. ಬಟ್ ನಮಗೆ ಎಲ್ರಿಗೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿ ಸೊ ಯಾರಿಗೂ ಟೈಮ್ ಸಿಕ್ಕಿರಲಿಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ. ಸೊ 1 ಮಂತ್ ಆದಮೇಲೆ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. Happy birthday myself after 1 Happy birthday. We were all excited to go night out for New Year celebration to London Eye. But wait, I'm coming. Okay, ಇನ್ನೊಂದು ಕಡೆ ಚಳಿ ಜಾಸ್ತಿ ಇದೆ ಅಂತ ಅದೊಂದು ಭಯ. ಲೇಟ್ ನೈಟ್ ಆದರೆ ಹೆಂಗೆ ಚಳಿ ಇರುತ್ತೆ ಅಂತ ನಾವು ಆವಾಗಲೇ ಇಮ್ಯಾಜಿನ್ ಮಾಡ್ತಾಯಿದ್ವಿ. ಆ ಟೈಮಲ್ಲೇ -1 ಇತ್ತು. ಸೊ ಇವಾಗಲೇ ಇಷ್ಟು ಕ್ರೌಡ್ ಜಾಸ್ತಿ ಇತ್ತು. ಸೊ ನಾವು ಅದೇ ಇಮ್ಯಾಜಿನ್ ಮಾಡ್ತಾಯಿದ್ವಿ ಹೋಗಬೇಕಾದ್ರೆ ಎಷ್ಟು ಕ್ರೌಡ್ ಇರುತ್ತೆ ಅಂತ. ಸೊ ನಾವು ಒಂದು ಕಡೆ ಪ್ಲ್ಯಾನ್ ಮಾಡ್ತಾಯಿದ್ವಿ ವಾಪಸ್ ಹೋಗ್ಬಿಡೋಣ ಅಂತ. ಬಟ್ ಇಷ್ಟು ದೂರ ಬಂದು ವಾಪಸ್ ಹೋಗೋದು ಬೇಡ ಅಂತ ಫೈನಲಿ ನಾವು ಸ್ಟೇಷನಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದು ನೋಡಿದ್ರೆ ಸೆಕ್ಯೂರಿಟಿ ಮತ್ತು ಪೊಲೀಸ್ ಎಲ್ಲರೂ ನಿಂತ್ಕೊಂಡಿದ್ರು ಕ್ರೌಡ್ ಜಾಸ್ತಿ ಆಗಿಬಿಡೋದು ಅಂತ. ಇವರೆಲ್ಲ ಪೊಲೀಸ್ ಕುದುರೆಯಿಂದ ಹೋಗ್ತಾಯಿದ್ರು. ಸೊ ಅದು ನಾವು
ಅಂದರೆ ಒಂಥರ ಡಿಫ್ರೆಂಟ್ ಆಗಿತ್ತು ನೋಡೋಕ್ಕೆ. ನಾವು ಇಂಡಿಯಾದಲ್ಲಿ ಯಾವಾಗೂ ನೋಡಿರಲಿಲ್ಲ ಪೊಲೀಸ್ ಕುದುರೆಯಲ್ಲಿ ಹೋಗೋದೆಲ್ಲ. We can go. Everywhere barricades are there. 9:15. ಟಿಕೆಟ್ ಇದೆ ಅನ್ಸುತ್ತೆ ಅದಕ್ಕೆ. ಇದು ಚಿನ್ಮಯ್ ಫಸ್ಟ್ ನಿಂತಿದ್ವಲ್ಲ ನಾವು, ಅಲ್ಲೇ ಚೆನ್ನಾಗಿ ಕಾಣೋದು. So guys, let's ask this London is London students over here, what are they doing in the, what do you say, near the Waterloo? First, yeah, it's London Eye, right? But we are not near London Eye, right? We are in Waterloo. So first of all, what's your name? What are you doing in the streets? Jeevita Satish Kumar, and I'm in street just because of one of the friend. His name is Shiva. He's recording right now. Oh, he's a nice guy, I think so, right? No, you bro, you're yourself. We never appreciated him. He's a silent guy. But he's Silent killer, yeah. silent, bro. Knocking your door. If you can you speak a few words? Oh, it's too cold. No words, bro. No words. It's fine. Next. Serious girl. If anyone is planning to come to London, please don't come. Okay. If you could please show your face to them and see our Sneha. She's nice. She's giving poses. She will say a few words for us. Say. Actually, don't Yeah. come to London. See guys, this is the situation. London is overcrowded. Overpopulated. What? Then it was almost 11:30. ಸೊ ನಾವು ಸ್ಪಾಟ್ ಹುಡುಕ್ತಾ ಇದ್ವಿ ಫೈರ್ ವರ್ಕ್ ನೋಡೋಕ್ಕೆ. ಆ್ಯಕ್ಚುಲಿ ನಾವು ಟಿಕೆಟ್ ಎಲ್ಲ ತೊಗೊಂಡಿರಲಿಲ್ಲ, ಬಿಕಾಸ್ ನಮ್ಗೆ ಗೊತ್ತಿರಲಿಲ್ಲ ತೊಗೋಬೇಕು ಅಂತ ಟಿಕೆಟ್. ಸೊ ಇಲ್ಲಿ ನಿಂತ್ಕೊಂಡು ನಾವು 12 o'clockಗೆ ವೇಟ್ ಮಾಡ್ತಾ ಇದ್ವಿ. When they literally don't look like they're doing this.
ಸೊ ಎಕ್ಸ್ಪೀರಿಯನ್ಸ್ ಹೇಗಿದೆ ನ್ಯೂ ಇಯರ್? ನೆಕ್ಸ್ಟ್ ಇಯರ್ ಮತ್ತೆ ಬರಲ್ಲ ಈ ಕಡೆ, ಎಕ್ಸ್ಪೀರಿಯನ್ಸ್ ಹೇಗಿದೆ? ಮತ್ತೆ ಬರಲ್ಲ. ಯಾಕೆ? ಬೇಡ, heavy, very crowded. ಜೀವಿತ ಎಕ್ಸ್ಪೀರಿಯನ್ಸ್ ಮನೆಗೆ ಯಾವಾಗ ಹೌ ವಾಸ್ ಇಟ್? ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಆಯಿತು ಇವಾಗ. ಸೊ ವಾಪಸ್ ಮನೆಗೆ ಹೊರಡ್ತಾ ಇದ್ದೀವಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಬಟ್ ಫುಲ್ಲು ಕಷ್ಟ ಇದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಬಟ್ ಮನೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಫುಲ್ ಕ್ರೌಡೆಡ್ ಅಲ್ಲ. ಸೊ ಟ್ರೈನೆಲ್ಲ ಫುಲ್ ರಶ್ ಆಗಿದೆ ಆ್ಯಂಡ್ ಟೈಮ್ ಆಗಿದೆ. ಫುಲ್ ನಡೆದು ಕಾಲೆಲ್ಲ ನೋಯ್ತಾ ಇದೆ. ಸೊ ನಮ್ಮ 3 ಜನ ಫ್ರೆಂಡ್ಸು ಹೋಗ್ಬಿಟ್ಟಿದ್ದಾರೆ, ಮುಂದೆ ಹೋದ್ರು. ಲೈಕ್ ನಾವು ಟ್ರೈನ್ ಹತ್ಬೇಕಾದ್ರೆ, ನಾವು ಇಲ್ಲಿ ಟ್ರೈನ್ ಹತ್ಬೇಕಾದ್ರೆ ಅವರು ಒಳಗಡೆ ಹೋದರು ಆ್ಯಂಡ್ ಡೋರ್ ಕ್ಲೋಸ್ ಆಗಿಬಿಟ್ರು. ಸೊ ನಾವಿಬ್ಬರು ಇಲ್ಲೇ ಇದ್ವಿ, ನಾನು ನನ್ನ ಫ್ರೆಂಡ್. ಸೊ ನೆಕ್ಸ್ಟ್ ಟ್ರೈನ್ಗೆ ನಾವು ಹತ್ಕೋಬೇಕು. 2 ಮಿನಿಟ್ಸಲ್ಲಿದೆ ಮನೆಗೆ ಹೋಗೋದೆ. ಒಂದು ಸತಿ ಮಲ್ಕೊಂಡ್ಬಿಟ್ರೆ ನಾಳೆ ಮಧ್ಯಾಹ್ನ ಹೇಳ್ಬೇಕಷ್ಟೆ. ಅಷ್ಟು ಟಯರ್ಡ್ ಆಗಿದೆ. ಫುಲ್ ಕಾಲೆಲ್ಲ ನೋಯ್ತಾ ಇದೆ, ಬೆನ್ನು ನೋಯ್ತಾ ಇದೆ. ಯಾಕಂದರೆ ತುಂಬ ನಡೆದಿದ್ದೀವಿ ಇವತ್ತು. ಆಲ್ಮೋಸ್ಟ್ 7-8 ಕಿಲೋಮೀಟ್ರ್ ಆದರೂ ನಡೆದಿದ್ದೀವಿ. ಸೊ ಆ್ಯಂಡ್ ಬೆಳಗ್ಗೆಯಿಂದ ಏನಾದರೂ ಒಂದು ಕೆಲಸ ಮಾಡಿದೆ. ಅಡುಗೆ ಮಾಡಿದ್ವಿ, ಅದಾದಮೇಲೆ ಊಟ ಮಾಡಿದ್ವಿ, ಇಲ್ಲಿ ನಡ್ಕೊಂಡು ಬಂದ್ವಿ. ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ಸೊ ಗೈಸ್, ಫೈನಲಿ ನಾನು ಮನೆಗೆ ರೀಚ್ ಆಗ್ತಾಯಿದ್ದೀನಿ. ಹತ್ರನೇ ಇದ್ದೀನಿ, ಮನೆ ಹತ್ರ. ತುಂಬ ಟೈಮ್ ಆಯಿತು ನಾನು ಆ್ಯಕ್ಚುಲಿ ಮನೆಗೆ ಬರೋಕ್ಕೆ. ಆಲ್ಮೋಸ್ಟ್ ಬೆಳಗ್ಗೆ 4:30 ಆಗಿದೆ ಇವಾಗ. ಸೊ ಇವಾಗ ಹೋಗಿ ಮಲ್ಕೊಂಡ್ರೆ ನಾಳೆ ಮಧ್ಯಾಹ್ನನೇ ಹೇಳೋದು. ಸೊ ನಾನು ಆಮೇಲೆ ಸಿಗ್ತೀನಿ ನೆಕ್ಸ್ಟ್ ಕ್ಲಿಪ್.